ನಮಸ್ತೆ ಫ್ರೆಂಡ್ಸ್, ಹರೇ ಕೃಷ್ಣ. ನಾನು ನಿಮ್ಮ ಶಿವಲೀಲಾ. ನಾನಂತೂ ಅದ್ಭುತವಾಗಿದ್ದೀನಿ. ನೀವು ಅದ್ಭುತವಾಗಿದ್ದೀರಾ? ಇವಾಗ ನಾವು ಮೊನ್ನೆ ಏನು ತಿಳ್ಕೊಂಡಿವಪ್ಪ ಅಂದರೆ ಕಾಮ, ಕ್ರೋಧ, ಮೋಹ ಬಗ್ಗೆ ತಿಳ್ಕೊಂಡಿವಲ್ವಾ. ಇವಾಗ ಇನ್ನೂ ಅರ್ಷಡ್ವರ್ಗಗಳಲ್ಲಿ 5ನೇದು ಯಾವುದಪ್ಪ ಅಂದರೆ ಅದು ಮದ, ಅಂದರೆ ಅಹಂಕಾರ. ಲಕ್ಷಾನುಗಟ್ಟಲೆ ದುಡಿದು ಶ್ರೀಮಂತರಾಗಿರ್ತಾರೆ. ಆ ವ್ಯಾಮೋಹದಿಂದ ಯಾವಾಗಲೂ ದುಡಿತಾನೇ ಇರ್ತಾರೆ. ಆ ಬಯಕೆ ಯಾವುದೋ ಒಂದು ದಿವಸ ನೆರವೇರುತ್ತೆ. ಹಾಗೆ ನೆರವೇರಿದ ದಿವಸವೇ ಅವ್ರಿಗೆ ಮದ ಬಂದುಬಿಡುತ್ತೆ. ಅಂದರೆ ಮದ ಅಂದರೆ ಅಹಂಕಾರ ಬರುತ್ತೆ ಫ್ರೆಂಡ್ಸ್. ನಾನು ಕೋಟ್ಯಾಧೀಶ್ವರ, ಇದು ನನ್ನ ಮನೆ, ನಾನೇ ಇದನ್ನು ಕಟ್ಟೇನಿ, ನಾನು ತುಂಬ ಶಕ್ತಿವಂತ, ಮಿಕ್ಕವರೆಲ್ಲರೂ ಅಲ್ಪರು ಅಂತ ಭಾವಿಸ್ತಾರೆ. ಅಹಂಕಾರದ ದಾಸರಾಗ್ಬಿಡ್ತಾರೆ. ಅಹಂಕಾರ ನಮ್ಮನ್ನು ಸರ್ವನಾಶ ಮಾಡ್ತೈತಿ. ಎಷ್ಟು ಮಾನವ ಸಂಬಂಧಗಳನ್ನು ನಾಶಗೊಳಿಸ್ತೈತೆ ಅದು. ಬಹಳಷ್ಟು ನಿಷ್ಠುರವಾಗಿ ಮಾತನಾಡ್ತಾರೆ. ಬೇರೆಯವರ ಮಾತನ್ನು ಒಪ್ಕೊಳ್ಳೋದೇ ಇಲ್ಲ. ಬೇರೆಯವರು ಹೇಳಿದ್ದು ಸತ್ಯವಾದರೂ ಅದನ್ನು ಅಸತ್ಯವೆಂದು ವಾದಿಸ್ತಾರೆ. ಸತ್ಯವನ್ನು ಒಪ್ಪಿಕೊಳ್ಳಲು ಮನಸ್ಸು ಸಹಕರಿಸೋದೇ ಇಲ್ಲ. ಸತ್ಯವನ್ನು ತಿಳಿಸುವ ಎಲ್ಲ ಮಾರ್ಗಗಳನ್ನು ತಾವೇ ಮುಚ್ಚಾಕೊತಾರೆ. ನಾವು ಈ ಭೂಲೋಕಕ್ಕೆ ಬಂದಿರೋದು ಎದಕ್ಕೆ? ಇಲ್ಲಿ ನಾವು ಕಲಿತ್ಕೊಳ್ಬೇಕಾಗಿರೋದು ಏನೈತಿ? ಪ್ರತಿಯೊಂದು ವ್ಯಕ್ತಿಯಿಂದ ಸ್ವಲ್ಪವಾದರೂ ಕಲಿತ್ಕೊಳ್ಳೋದು ಇದ್ದೇ ಇರುತ್ತೆ ಫ್ರೆಂಡ್ಸ್. ಏನೋ ಸತ್ಯವನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ಈ ಅಹಂಕಾರ ಇರುವವರೆಗೂ ನಾವು ಏನನ್ನೂ ಕಲಿಯೋಕೆ ಆಗೋದೇ ಇಲ್ಲ ಫ್ರೆಂಡ್ಸ್. ಎಷ್ಟು ಕೆಟ್ಟ ಕೆಲಸವನ್ನು ಮಾಡಲು ನಾನು ಹಿಂಜರಿಯೋದೇ ಇಲ್ಲ. ಬೇರೆಯವರ ಒಳ್ಳೆತನವನ್ನು ಒಪ್ಕೊಳ್ಳೋಕೆ ಆಗೋದೇ ಇಲ್ಲ ನಮಗೆ. ಅವರ ಮುಂದೆ ನಾವು ಸೋಲನ್ನು ಖಂಡಿತವಾಗಿ ಒಪ್ಕೊಳೋದಿಲ್ಲ. ಇದಕ್ಕೆ ನಮ್ಮ ಜೀವನವನ್ನೇ ಪಣವಾಗಿಟ್ಬಿಡ್ತೇವೆ. ಇದರಿಂದ ನಾವು ನಮ್ಮ ಸರ್ವಸ್ವವನ್ನು ಕಳೆದುಕೊಳ್ತೇವೆ. ಈ ಮದದಿಂದ ನಮ್ಮ ಸ್ನೇಹಿತರನ್ನು, ನಮ್ಮ ಪ್ರೀತಿ ಪಾತ್ರರನ್ನು, ನಮ್ಮ ಬಂಧು ಬಳಗವನ್ನು, ಕೊನೆಗೆ ನಮ್ಮನ್ನೇ ನಾವು ಕಳೆದುಕೊಳ್ತೇವೆ. ಅದಕ್ಕೆ ನನಗೆ ಎಲ್ಲವೂ ತಿಳಿದೇ ಇದೆ ಎನ್ನುವ ಅಹಂಕಾರವನ್ನು ಗೆಲ್ಲಬೇಕು. ಈ ಅಹಂಕಾರವನ್ನು ದಾಟಲು ಇರುವ ಒಂದೇ ದಾರಿ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್? ನಾನು ಯಾರಿಗಿಂತ ಹೆಚ್ಚಲ್ಲ, ಯಾರಿಗಿಂತ ಕಡಿಮೆನೂ ಇಲ್ಲ ಎನ್ನುವ ವಿಷಯವನ್ನು ನಾವು ಪ್ರತಿ ಕ್ಷಣ ನೆನಪಿನಲ್ಲಿಟ್ಕೋಬೇಕು. ಈ ಸೃಷ್ಟಿಯಲ್ಲಿ ಅವರವರ ದೊಡ್ಡತನ ಅವರದೇ, ಅವರವರ ಪ್ರತ್ಯೇಕತೆ ಅವರದೇ ಎನ್ನುವ ಜ್ಞಾನವನ್ನು ನಾವು ವೃದ್ಧಿಸ್ಕೋಬೇಕು ಫ್ರೆಂಡ್ಸ್. ಪ್ರತಿ ವ್ಯಕ್ತಿಯನ್ನು ಗೌರವಿಸಬೇಕು. ಪ್ರತಿಯೊಬ್ಬರ ಮಾತು ಕೇಳಿ ಅದರೊಳಗಿರುವ ಸತ್ಯವನ್ನು ಗ್ರಹಿಸಬೇಕು. ನಾನು ದೊಡ್ಡವನು ಅನ್ಕೋಬಾರ್ದು, ನನಗಿಂತ ದೊಡ್ಡವರು ಇನ್ನೂ ಇದ್ದಾರೆ ಅಂತ ತಿಳ್ಕೋಬೇಕು. ಈ ವಿಷಯವನ್ನು ನಾವು ನೆನಪಿನಲ್ಲಿಟ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡ್ರಿ, ನಾನು ಚಕ್ರವರ್ತಿ ಎಂದು ಗರ್ವಪಟ್ಟನಲ್ಲ. ವಾಲಿ ಏನದ ಅವನ ಬಗ್ಗೆ ಏನಾಯಿತು ಅಂತ ಒಂದು ಸ್ವಲ್ಪ ಆಲೋಚಿಸಿ ನೋಡಿ. ನಮ್ಮನ್ನು ನಾವು ಅಹಂಕಾರದಿಂದ ಸರ್ವನಾಶ ಮಾಡ್ಕೋಬಾರ್ದು. ಆ ಅಹಂಕಾರಕ್ಕೆ ಏನು ಕಾರಣ ಅಂತ ತಿಳ್ಕೊಂಡು ಅದರಿಂದ ನಾವು ಹೊರಗೆ ಬರೋಕ್ಕೆ ಟ್ರೈ ಮಾಡಬೇಕು. ನೋಡಿ, ಒಂದ್ಸಲ ಶಂಕರಾಚಾರ್ಯರು ಇರ್ತಾರಲ್ಲ, ಒಮ್ಮೆ ಆದಿಶಂಕರಾಚಾರ್ಯರು ಅಲ್ಲೇ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಎದುರುಗಡೆ ಚಂಡಾಲ ಅನ್ನೋನು ನಾಯಿ ಜೊತೆ ಎದುರಿಗೆ ಸಿಗ್ತಾನೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಕ್ಷಣವೇ ಶಂಕರಾಚಾರ್ಯರು ಅವನಿಗೆ ಈ ಚಂಡಾಲನೆ ಪಕ್ಕಕ್ಕೆ ತೊಲಗು ಅಂತ ಹೇಳ್ತಾರೆ. ನಾನು ಹೊರಡಬೇಕು, ನೀವು ಪಕ್ಕಕ್ಕೆ ತೊಲಗು ಅಂತ ಹೇಳ್ತಾರೆ. ಆಗ ಅವನು ಕೇಳ್ತಾನೆ, ನೀವು ಯಾರನ್ನು ತೊಲಗು ಅಂತಿರ್ತೀರಾ, ನನ್ನನ್ನು ಅಥವಾ ನನ್ನೊಳಗಿರುವ ಪರಮೇಶ್ವರನನ್ನು ಅಂತ ಕೇಳ್ತಾನೆ. ಪ್ರಪಂಚವೆಲ್ಲ ತಿರುಗುತ್ತಾ ಪರಮೇಶ್ವರನಿಗೆ ಹುಡುಕುತ್ತಿದ್ರ, ಆದರೆ ಎದುರಿಗೆ ನನ್ನಲ್ಲಿರುವ ಪರಮೇಶ್ವರನು ಕಾಣಿಸ್ಲಿಲ್ಲವೇ ನಿಮಗೆ ಅಂತ ಕೇಳ್ತಾನೆ. ಅವರು ಪ್ರಪಂಚವೆಲ್ಲ ಸುತ್ತಾ ಇರ್ತಾರೆ ಪರಮೇಶ್ವರನ ಕಾಣಕ್ಕೆ. ಅಂದರೆ ಪ್ರತಿಯೊಬ್ಬರು ಮನುಷ್ಯನಲ್ಲನ ಭಗವಂತ ಇರ್ತಾನೆ. ಹಾಗಿರಬೇಕಾದ್ರೆ ನೀವು ಊರೆಲ್ಲ ತಿರುಗಾಡ್ತಿರ್ತೀರಿ, ನನ್ನೊಳಗಿರುವ ಪರಮೇಶ್ವರ ನಿಮ್ಗೆ ಕಾಣಲಿಲ್ವಾ ಅಂತ ಕ್ವಶನ್ ಮಾಡ್ತಾನೆ. ಆಗ ಶಂಕರಾಚಾರ್ಯರು ಅಹಂಕಾರ ರಹಿತರವರು. ಅದಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ವ್ಯಕ್ತಿ ಹೇಳಿದ ಸತ್ಯವನ್ನು ಗ್ರಹಿಸ್ತಾರೆ. ಅಲ್ಲೇ ಚಿಕ್ಕವನು ದೊಡ್ಡವನು, ನಾ ಜ್ಞಾನಿ, ಅವ ಸಣ್ಣವನು ಅಂತ ಅವರು ನೋಡಲಿಲ್ಲ ಶಂಕರಾಚಾರ್ಯರು. ಹೌದು, ಎಲ್ಲರಲ್ಲೂ ಪರಶಿವ ಅದಾನ. ಹಾಗಿರಬೇಕಾದ್ರೆ ನಾ ಯಾಕೆ ಈ ಥರ ವರ್ತಿಸ್ಬೇಕು? ಏಕೆ ಅವನ್ನ ಅವಮಾನ ಮಾಡಬೇಕು? ನಾ ಯಾಕೆ ಮಡಿ ಮೈಲಿಗೆ ಅಂತ ಪಾಲಿಸ್ಬೇಕು ಅನ್ಕೊತಾರೆ. ಆ ವ್ಯಕ್ತಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ನೋಡಿ, ಅಷ್ಟು ದೊಡ್ಡ ಆದಿಶಂಕರಾಚಾರ್ಯರು ಸ್ವಾಮಿಗಳು ಆದ್ರೂ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಆ ವ್ಯಕ್ತಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ.
ಇಷ್ಟರಲ್ಲೇ ತಿಳ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ, ಪ್ರತಿಯೊಬ್ಬರಿಂದನೂ ನಾವು ಒಂದೊಂದನ್ನು ಕಲಿತೇವೆ. ಚಿಕ್ಕವರಿಂದನೂ ಕಲಿತೀವಿ, ದೊಡ್ಡವರಿಂದನೂ ಕಲಿತೀವಿ. ಸೊ ಅಲ್ಲೇ ಚಿಕ್ಕವರು ದೊಡ್ಡವರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಸೊ ಅಲ್ಲಿ ಒಂದು ವಿಷಯ ಸತ್ಯ ಇದೆಯಾ, ಸೊ ಅದನ್ನು ನಾವು ಒಪ್ಕೊಳ್ಬೇಕು. ಆವಾಗ ನಮ್ಮ ವ್ಯಕ್ತಿತ್ವ ಇನ್ನೂ ಹಿರಿಮೆಗೆ ಹೋಗುತ್ತೆ, ದೊಡ್ಡದ್ರಲ್ಲಿ ಬರುತ್ತೆ. ಸೊ ನಾವು ಅದನ್ನು ಒಪ್ಕೊಳ್ಳಿಲ್ಲ ಅಂದ್ರೆ ಅಹಂಕಾರದಿಂದ ನಾವೇನು ಮಾಡಿದ್ವಿ, ಅವರು ಚಿಕ್ಕವರು ಅದಾರ, ಅವ್ರ ಮಾತು ನಾವ್ಯಾಕೆ ಕೇಳೋದು ಅಂತ ನಾವು ಅಂದ್ಕೊಂಡಿವಪ್ಪ ಅಂತಂದರೆ, ಸೊ ಅಲ್ಲಿ ಏನಾಗುತ್ತಂದರೆ ನಮ್ಮ ಅಹಂಕಾರವೇ ನಮ್ಮನ್ನು ಸರ್ವನಾಶ ಮಾಡ್ತೈತಿ. ಇಲ್ಲಿ ಶಂಕರಾಚಾರ್ಯರು ಎಷ್ಟು ದೊಡ್ಡ ಮನಸ್ಸು ನೋಡ್ರಿ, ಎಂಥ ದೊಡ್ಡ ವ್ಯಕ್ತಿತ್ವ. ತಾವು ತಪ್ಪನ್ನು ತಾವೇ ಸರಿಪಡಿಸ್ಕೊಂಡ್ರು. ಅವರು ತಮ್ಮ ತಪ್ಪು ಏನಿರುತ್ತಲ್ಲ ತಾವೇ ಸರಿಪಡಿಸ್ಕೊಂಡ್ರು. ದೊಡ್ಡ ವ್ಯಕ್ತಿ ಅಂತ ನಾನ್ಯಾಕೆ ಸರಿಪಡಿಸ್ಕೋಬೇಕು ಅಂತ ಅಹಂಕಾರ ಪಡಲಿಲ್ಲ. ಅದಕ್ಕೆ ನಾವು ಅಹಂಕಾರಯುತವಾಗಿ ಇರಬೇಕು ಫ್ರೆಂಡ್ಸ್. ನಮ್ಮಲ್ಲಿರುವ ಅಹಂಕಾರನ ಹೋಗಬೇಕಂದ್ರೆ ನಾವು ಯಾರಿಗಿಂತೂ ಹೆಚ್ಚು ಇಲ್ಲ, ಯಾರಿಗಿಂತೂ ಕಡಿಮೆನೇ ಇಲ್ಲ ಎನ್ನುವ ವಿಷಯವನ್ನು ಪ್ರತಿಕ್ಷಣ ನೆನಪಲ್ಲಿ ಇಟ್ಕೋಬೇಕು. ಆ ಥರ ನಾವು ಪ್ರತಿಕ್ಷಣ ನೆನಪಿನಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಫ್ರೆಂಡ್ಸ್ ಅಂದರೆ, ಸೊ ನಮ್ಮಲ್ಲಿರುವ ಅಹಂಕಾರ ಕಡಿಮೆ ಆಗ್ತಾ 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 ಬರುತ್ತೆ. ಅಂದರೆ ಮನುಷ್ಯನಿಗೆ ಯಾವುದೂ ಶಾಶ್ವತ ಇಲ್ಲ ಫ್ರೆಂಡ್ಸ್. ಕೋಟಿ ಇರೋದೂ ಶಾಶ್ವತ ಅಲ್ಲ, ಭಿಕ್ಷುಕನೂ ಶಾಶ್ವತ ಅಲ್ಲ. ಮನುಷ್ಯನಿಗೆ ಈ ಕ್ಷಣದಾಗ ಕೋಟ್ಯಾಧೀಶರಾಗ್ಬೋದು, ಒಂದು ಕ್ಷಣದಾಗ ಭಿಕ್ಷಾಧೀಶರಾಗ್ಬೋದು. ಈಗ ಸದ್ಯ ಕೋಟ್ಯಾಧೀಶರು ಅದಾನಪ್ಪ ಅಂತಂದರೆ ಹೇಳಕ್ಕೆ ಬರಲ್ವಾ, ಭಗವಂತನ ಇಚ್ಛೆ, ನಮ್ಮ ಕರ್ಮ, ನಾವು ಒಂದು ಕ್ಷಣದಲ್ಲಿ ಭಿಕ್ಷಾಧೀಶರು ಆಗ್ಬಿಡ್ಬೋದು. ಹಾಗಿರಬೇಕಾದ್ರೆ ಫ್ರೆಂಡ್ಸ್, ನಾವು ಕೋಟ್ಯಾಧೀಶರ ಅಂತ ಅಹಂಕಾರ ಪಡಬೇಕು. ಯಾಕೆ ನಮಗೇನು ತೊಂದರೆ ಇಲ್ಲ, ನಾವು ಗ್ರೇಟು, ನಾವು ಹಾಗೆ ಹಿಂಗೆ ಅಂತ ನಮ್ಮನ್ನೇ ನಾವು ಹಂಗೆ ಅಂದ್ಕೊಂಡು ಬೇರೆಯವ್ರನ್ನ ಕೀಳಾಗಿ ನೋಡಬೇಕು ಅಲ್ಲ ಫ್ರೆಂಡ್ಸ್. ನಾವು ಯಾವುದೇ ವ್ಯಕ್ತಿಯಾಗಲಿ, ಪ್ರತಿಯೊಂದು ವ್ಯಕ್ತಿಯಾಗಲಿ, ಭಿಕ್ಷುಕನೇ ಇರಲಿ, ಕೋಟ್ಯಾಧೀಶ್ವರಲಿ, ಯಾವುದೇ ಇರಲಿ, ಪ್ರಾಣಿಗಳೇ ಇರಲಿ ಫ್ರೆಂಡ್ಸ್, ಪ್ರತಿಯೊಂದು ಪ್ರಾಣಿಗಳಲ್ಲೂ ನಾವು ಪ್ರೀತಿ ಭಾವನೆಯಿಂದ ನೋಡಬೇಕು. ಪ್ರತಿಯೊಂದು ವಸ್ತುಗಳನ್ನು ಪ್ರೀತಿಯಿಂದ ನೋಡಬೇಕು. ಪ್ರತಿಯೊಂದು ಗಿಡ ಮರಗಳನ್ನು ಪ್ರೀತಿಯಿಂದ ಕಾಣಬೇಕು. ನೋಡಿ, ನೀವು ಆ ಥರ ಪ್ರೀತಿಯಿಂದ ಕಾಣಿ. ಸೊ ನೋಡಿ, ಪ್ರತಿಯೊಬ್ಬರಲ್ಲಿ ಏನಾದರೂ ಒಂದು ತಿಳ್ಕೊಳೋದಿರುತ್ತೆ ಅಂತ ಅವ್ರನ್ನೂ ಪ್ರೀತಿಯಿಂದ ಕಾಣಿ. ಪ್ರತಿಯೊಂದು ವಸ್ತುಗಳನ್ನು ಪ್ರೀತಿಯಿಂದ ಕಾಣಿ. ಮನೆಯಲ್ಲಿರೋ ವಸ್ತುಗಳನ್ನು ಪ್ರೀತಿಯಿಂದ ಕಾಣಿ. ಮನುಷ್ಯರನ್ನು ಪ್ರೀತಿಯಿಂದ, ಗಿಡ ಮರಗಳನ್ನು ಪ್ರೀತಿಯಿಂದ ಕಾಣ್ರಿ. ಸೊ ಅದು ಎಷ್ಟು ನಿಮ್ಮಲ್ಲಿ ಬದಲಾವಣೆ ಬರುತ್ತೆ ನೋಡಿರಿ. ಅದನ್ನು ಬದಲಾವಣೆಯನ್ನು ಊಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ನಾವು ಗಿಡಕ್ಕೂ ಹೋಗಿ ಮಾತಾಡಿಸ್ಬೋದು, ನಾವು ಅದಕ್ಕೂ ಸ್ಪಂದನೆ ಮಾಡುವಂಥ ಶಕ್ತಿ ಇದೆ ಅದಕ್ಕೂ. ಸೊ ನೀವು ಪ್ರೀತಿಯಿಂದ ಗಿಡಕ್ಕೆ ಹೋಗಿ ಮಾತಾಡಿಸಿ, ಯಾಕೆ ನೀನು ಇವತ್ತು ಹೂವನ್ನೇ ಅರಳ್ತಾ ಇಲ್ವಲ್ಲ, ಸೊ ಸಾರಿ, ನಾನು ಇಲ್ಲಿ ಯೋಗಕ್ಷೇಮ ತೊಗೊಳಕ್ಕಾಗಲಿಲ್ಲ, ಸರಿಯಾಗಿ ನೀರು ಹಾಕೋಕ್ಕಾಗಲ್ಲ, ಇಲ್ಮೇ ಚೆನ್ನಾಗಿ ನೀರು ಹಾಕ್ತೀನಿ, ಚೆನ್ನಾಗಿ ಹೂ ಕೊಡು, ಬೇಜಾರು ಮಾಡ್ಕೋಬೇಡ ಅಂತ ಪ್ರೀತಿಯಿಂದ ಮಾತಾಡಿಸ್ರಿ. ಅದನ್ನು ನೋಡಿ, ಆ ಥರ ಒಂದು ವಾರ ಅದ್ರ ಜೊತೆ ಪ್ರೀತಿಯಿಂದ ಮಾತಾಡಿ, ಅದು ತಿರ್ಗಾ ನಿಮ್ಗೆ ಏನು ಪ್ರತಿಕ್ರಿಯಿಸ್ತೈತದು, ಸೊ ಅದು ಚೆನ್ನಾಗಿ ಹೂ ಕೊಡೋಕ್ಕೆ ಸ್ಟಾರ್ಟ್ ಆಕತಿ. ಅಂಥ ಶಕ್ತಿ ನಮ್ಮ ಇಲ್ಲಿದೆ ಭಾರತದಲ್ಲಿ, ಇಲ್ಲ ಪ್ರಕೃತಿಗೆ. ಸೊ ಅಲ್ಲೆಲ್ಲ ಇದೆ. ಸೊ ಬಟ್ ನಮ್ಗೆ ಅದು ಗೊತ್ತೇ ಇಲ್ಲ, ಅದನ್ನು ಆಸ್ವಾದಿಸೋದೇ ಗೊತ್ತಿಲ್ಲ ನಮಗೆ. ಇವೆಲ್ಲ ಗೊತ್ತಾಯಿಲ್ಲದ ಕಾರಣ ನಾವು ಮನುಷ್ಯರನ್ನು ಅಷ್ಟೇ ಅವ್ರ ಮನಸ್ಸಿರುತ್ತೆ ಅಂತ ಅನ್ಕೊತೇವೆ. ಇಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರು ಮನುಷ್ಯನಿಗೂ, ಗಿಡಗಳಿಗೂ, ಮರಿಗಳಿಗೂ, ವಸ್ತುಗಳಿಗೂ, ಪ್ರಾಣಿಗಳಿಗೂ ಎಲ್ಲರಿಗೂ ಮನಸ್ಸಿರುತ್ತೆ. ಬಟ್ ಅವು ನಮ್ಗೆ ಕಾಣಂಗಿಲ್ಲ, ಅವು ಮಾತಾಡುವಂಥ ಶಕ್ತಿ ಪಡ್ಕೊಂಡಿಲ್ಲ. ಸೊ ನಾವು ಮಾತಾಡಿದರೆ ಖಂಡಿತವಾಗ್ಲೂ ಸ್ಪಂದಿಸ್ತವೆ ಅವು. ಸೊ ಆಗಿರಬೇಕಾದ್ರೆ ನಾವೇನು ಸತ್ಯ ತಿಳ್ಕೊಬೇಕಪ್ಪ ಅಂತಂದರೆ, ಯಾರನ್ನು ಕೀಳಾಗಿ ನೋಡಬಾರ್ದು ಫ್ರೆಂಡ್ಸ್. ಎಲ್ಲರಲ್ಲೂ ಒಂದು ಸತ್ಯವನ್ನು, ಇವಾಗ ನಾವು ಭಿಕ್ಷುಕನಿಂದನೂ ಒಂದು ಸತ್ಯವನ್ನು ತಿಳ್ಕೊಬೋದು, ಅವನಲ್ಲಿ ಏನೋ ಒಂದು ವೇದಾಂತ ತಿಳ್ಕೊಬೋದು. ಹಾಗಿರ್ಬೇಕಾದ್ರೆ ಯಾರನ್ನು ಕೀಳಾಗಿ ನೋಡೋಕ್ಕೆ ಹೋಗಬೇಡ್ರಿ. ಸೊ ಎಲ್ಲರಲ್ಲೂ ಒಂದು ನಾವು ಸತ್ಯವನ್ನು ತಿಳ್ಕೊಬೋದು. ಹಂಗಿರ್ಬೇಕಾದ್ರೆ ಅಹಂಕಾರ ಪಡ್ಯಾಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ನಾನು ಗ್ರೇಟು, ನಾನು ಕೋಟ್ಯಾಧೀಶ್ವರ, ನನಗಿವಾಗ ಕಷ್ಟ ಬಂದಿಲ್ಲಪ್ಪ ಅಂತಂದರೆ ಮುಂದೆ ಕಷ್ಟ ಬರೋದಿಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ಹಿಂಗೆ ಈ ಒಂದು ಇದ್ದಿದ್ದ ಸಮಯದಲ್ಲಿ ಇನ್ನೊಂದು ಸಮಯ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆವಾಗ ನೋವು ಪಡೋ ಬದಲಿ ಇವಾಗಲೇ ಅಹಂಕಾರ ರಹಿತರಾಗಿ ಬಾಳಿ. ಸೊ ಅಹಂಕಾರ ರಹಿತರಾಗಿ ಬಾಳಿದರೆ ಮುಂದೆ ಒಂದು ನಮ್ಮ ಖುಷಿ ಅನ್ನೋದಿರುತ್ತೆ. ಸೊ ನಾವು ಇವಾಗ ಅಹಂಕಾರ ಪಟ್ಟರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸೊ ಅಹಂಕಾರ ರಹಿತರಾಗಿ ಬಾಳಿ, ಚೆನ್ನಾಗಿರಿ, ಆರೋಗ್ಯವಾಗಿರಿ, ಹೆಲ್ದಿಯಾಗಿರಿ, ಜೀವನವನ್ನು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗಿ ಫ್ರೆಂಡ್ಸ್. ಏನು ಇವತ್ತು ಹೇಳಿದ ಇಷ್ಟ ಆಯ್ತಲ್ವಾ ನಿಮಗೆ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.